ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕೊಡಗು ಪುಟ್ಟ ಜಿಲ್ಲೆಯಾದರೂ ಎಲ್ಲ ರೀತಿಯಲ್ಲೂ ರಾಜ್ಯಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ ಎಂದು ರಾಜ್ಯ ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ಬಿ. ರಾಮಲಿಂಗಾರೆಡ್ಡಿ ಅಭಿಪ್ರಾಯಪಟ್ಟಿದ್ದಾರೆ. ಬುಧವಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ವಿಭಾಗದಿಂದ ಶನಿವಾರ ಸಂತೆ ಪ್ರವಾಸಿ ಮಂದಿರದ ಬಳಿ 1.70 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ನೂತನ ರಸ್ತೆ ಸಾರಿಗೆ ಬಸ್ ನಿಲ್ದಾಣದ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿದ ನಂತರ ನಂದೀಶ್ವರ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಸುಂದರ ಪ್ರಕೃತಿಯಿಂದ ಕೂಡಿದ ಕೊಡಗು ಬೆಂಗಳೂರಿಗೆ ನೀರು ಕೊಡ್ತಾ ಇರುವ ಜೊತೆಗೆ ಮಿಲಿಟರಿಯಲ್ಲಿ ಸೇವೆ, ಕ್ರೀಡಾಪಟುಗಳ ಸೇವೆ ಇನ್ನೂ ಮುಂತಾದ ಕೊಡುಗೆಯನ್ನು ರಾಜ್ಯಕ್ಕೆ ನೀಡ್ತಾ ಇದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಜನಪ್ರಿಯ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಮೂಲಕ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸುತ್ತಿದ್ದು, ರಾಜ್ಯದಲ್ಲಿ ಪ್ರತಿದಿನ 1 ಕೋಟಿ ರಾಜ್ಯ ರಸ್ತೆ ಸಾರಿಗೆ ಬಸ್ಸುಗಳು ಸಂಚರಿಸುತ್ತಿದ್ದು, ಇನ್ನು 4,000 ನೂತನ ಬಸ್ ಸಂಚಾರಕ್ಕೆ ಬೇಡಿಕೆ ಮೇರೆಗೆ ಹಂತ ಹಂತವಾಗಿ ನೂತನ ಬಸ್ಸುಗಳನ್ನು ಬಿಡಲಾಗ್ತಾ ಇದೆ ಎಂದರು. ಭಾಳ ವರ್ಷಗಳ ಬೇಡಿಕೆ ಬಸ್ ಸ್ಟ್ಯಾಂಡು ಇವತ್ತು ಶಂಕುಸ್ಥಾಪನೆ ಆಗಿದೆ. 1,70,00,000 ಹತ್ತಿರ. ಬೇಗ, ಆದಷ್ಟು ಬೇಗ ನಮ್ಮ ಕಾಂಟ್ರಾಕ್ಟರ್ ಕೂಡ ಒಳ್ಳೆಯವರಿದ್ದಾರೆ, ಬೇಗ ಕೆಲಸ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಪ್ರೈವೇಟ್ ಆಪ್ರೇಟರ್ಸು ನಮಗೊಂದು ಬಸ್ ಸ್ಟ್ಯಾಂಡ್ ಬೇಕು ಅಂತ ಕೇಳಿದ್ದಾರೆ. ಅದು ನಮ್ಮ ಶಾಸಕರಿಗೆ ಹೇಳಿದ್ದೀನಿ, ಅವ್ರಿಗೂ ಒಂದು ಸ್ಥಳ ಹುಡುಕೊಡಿ ಅಂತ. ಮತ್ತು ಬಸ್ಸಸ್ಸು ಕೂಡ ಬೇಕು ಅಂತ ಹೊಸ ರೂಟ್ಸು ಈಗಾಗಲೇ ನನಗೆ ಹಲವಾರು ಬಾರಿ ಬಂದು ಮನವಿ ಮಾಡಿದ್ದಾರೆ. ಬಸ್ಸಸ್ಸು ಮೊನ್ನೆ ಸ್ವಲ್ಪ ಕೊಟ್ಟಿದ್ದೀವಿ, ಹೊಸ ಬಸ್ಸು. ಇನ್ನು ಮುಂದಕ್ಕೆ ಹೊಸ ಬಸ್ಸು ಕೂಡ ಕೊಡ್ತೀವಿ. ಎಲ್ಲ ಪ್ರೈವೇಟವರು ಭಾಳ ವರ್ಷದಿಂದ ಸ್ವಾತಂತ್ರ್ಯ ಪೂರ್ವದಿಂದ ಓಡಾಡ್ತಾ ಇದ್ದಾರೆ. ಆದರೆ ಅವರು ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಎಲ್ಲೆಲ್ಲಿ ಇನ್ನೂ ಹೆಚ್ಚುವರಿಯಾಗಿ ಬಸ್ಸುಗಳು ಹಾಕಬೇಕಾಗುತ್ತೆ. 1.7 ಕಾಲಾವಧಿ ಮಿತಿ ಏನು ಮುಗಿಸ್ಬಿಡ್ತಾರೆ. ಅದೇನು ಸಣ್ಣ ಕೆಲಸ ಅಲ್ವಾ, ಒಂದು 7-8 ತಿಂಗಳಲ್ಲಿ ಮುಗಿಸ್ತಾರೆ. ಸರ್, ನಮ್ಮ ಕೊಡಗು ಜಿಲ್ಲೆ ಏನು KSRTC ಇದೆ ಅದು ಪುತ್ತೂರು ವಿಭಾಗಕ್ಕೆ ಅಟ್ಯಾಚ್ ಆಗಿದೆ. ಕೊಡಗಿಗೆ ಪ್ರತ್ಯೇಕ ಬೇಕು ಅನ್ನೋ ಬೇಡಿಕೆ ಕೂಡ ಇಲ್ಲ. ಹಾಸನಕ್ಕೆ ಸೇರಿಸಿ ಅಂತ ಹೇಳ್ತಾರೆ. ನಂಬರ್ ಆಫ್ ಡಿಪೋಸ್ ಜಾಸ್ತಿ ಇದ್ದರೆ ಇದನ್ನೇ ಸಪ್ರೇಟಾಗಿ ಒಂದು ಮಾಡಬಹುದು. ಸಪ್ರೇಟ್ ಡಿವಿಷನ್ ಮಾಡಿಸಿ ಸರ್, ಇಲ್ಲಿಗೆ ಅದೇ ನೋಡೋಣ. ತುಂಬ ವರ್ಷಗಳ ಬೇಡಿಕೆ ಇದೆ ಸರ್ ಸಪ್ರೇಟ್. ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಮಂತರಗೌಡ, ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಶನಿವಾರ ಸಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಹರೀಶ್, ಗ್ರಾಮ ಪಂಚಾಯತ್ ಸದಸ್ಯ SN ರಘು, ಸಮಾರಂಭದಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಪುತ್ತೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಅಮಲಿಂಗಯ್ಯ ಬಿ. ಹೊಸಪೂಜಾರಿ, ಮಾಜಿ MLC ವೀಣಾ ಅಚ್ಚಯ್ಯ, ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ, ಕಾಂಗ್ರೆಸ್ ಮುಖಂಡ HS ಚಂದ್ರಮೌಳಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸರ್ದಾರ್ ಅಹಮದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಶಾಂತಿ 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 ಓಂ ಶಾಂತಿ 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 ಓಂ ಶಾಂತಿ ಶಾಂತಿ ಶಾಂತಿ. ಹೋಬಳಿ ಬಹಳ ದೊಡ್ಡ ಹೋಬಳಿ, ಜನಸಂಖ್ಯೆ ಇರುವಂಥದ್ದು. ಹಲವು ವರ್ಷಗಳಿಂದ ಇಲ್ಲಿ ಒಂದು ಬಸ್ ನಿಲ್ದಾಣ ಬೇಕಾಗಿತ್ತು. ಅದನ್ನು ಮಾನ್ಯ ಸಚಿವರ ಮತ್ತು ಶಾಸಕರ ಮುಖಾಂತರ ಇವತ್ತು ಇಲ್ಲಿ ಹೊಸದಾಗಿ ನಮ್ಮ ರಾಜ್ಯ ಕರ್ನಾಟಕ ಸರ್ಕಾರದ ವತಿಯಿಂದ
ಬಸ್ ನಿಲ್ದಾಣವನ್ನು ಇವತ್ತು ಹೊಸದಾಗಿ ಶಿಲಾನ್ಯಾಸ ಮಾಡಿದ್ದಾರೆ. ಅವರಿಗೆ ನಾನು ಕೊಡಗಿನ ನಮ್ಮ ಕ್ಷೇತ್ರದ ಎಲ್ಲ ಮತದಾರರಿಗೆ ಒಂದು ಅಭಿನಂದನೆ ತಿಳಿಸ್ಬೇಕಂತ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮಿಂದ ಇಲ್ಲಾಂದ್ರೆ ನನಗೆ ಇಲ್ಲಿ ಕೂತ್ಕೊಂಡು ನಿಂತ್ಕೊಳ್ಳೋಕ್ಕೆ ಶಕ್ತಿ ಇರಲಿಲ್ಲ. ನಿಮ್ಮಿಂದನೇ ಇದು ಸಾಧನೆ ಅಂತ ಹೇಳಕ್ಕೆ ನಿಮ್ಮನ್ನ ಇಷ್ಟಪಡ್ತೀನಿ. ಅದೇ ರೀತಿಲಿ ಹಲವಾರು ವರ್ಷದ ಬೇಡಿಕೆ ಇತಿಹಾಸದಿಂದ ಶನಿವಾರ ಸಂತೆ ನೀವು ಹೇಳಿದಂಗೆ ಅವಾಗಲೇ ಪಟ್ಟಣ ಪಂಚಾಯತಿ ದೊಡ್ಡದ್ರಲ್ಲಿ ಒಂದು ಪಟ್ಟಣ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿ ಬಂತು. ಅದೇ ರೀತಿಲಿ ಹಲವಾರು ವರ್ಷದಲ್ಲಿ ನಾವು ಈ ಕಡೆ ಪಯಣ ಮಾಡಿದ ಸಂದರ್ಭದಲ್ಲಿ 3-4 ತಿಂಗಳು ಮಳೆ ಕಾಲದಲ್ಲಿ ಆ ಕೆಳಗಡೆ ಸರ್ಕಲ್ ಅಲ್ಲಿ ಬಸ್ಗಳಿಲ್ಲಂತ ಸಂದರ್ಭದಲ್ಲಿ ಹಲವಾರು ಜನ ಅಂಗಡಿಗಳಲ್ಲಿ ಔಸ್ಕೊಂಡು ಈ ನೀವು ಹೇಳ್ದಂಗೆ ಬಸ್ನ ಹಿಡಿಯಕ್ಕೆ ಅವಕಾಶ ಸಿಗ್ತಿತ್ತು. ಹೌದು, ನೀವು ಹೇಳ್ದಂಗೆ KSRTC ಬಸ್ ಇರ್ಬೋದು, ಇಲ್ಲಾಂದ್ರೆ ಪ್ರೈವೇಟ್ ಬಸ್ ಇರ್ಬೋದು. ಸರ್, ಇದು ಒಂದು ಗಡಿ ಭಾಗ ಸರ್. ಈ ಭಾಗದಲ್ಲಿ ಹಾಸನ್ ಒಂದು ಬೌಂಡ್ರಿ ಇದೆ, ಮಂಗಳೂರು ಕಡೆ ಒಂದು ಬೌಂಡ್ರಿ ಇದೆ. ನಮ್ಮ ಈ ಸೌತ್ ಕಡೆಗೆ ಹೋದ್ರೆ ನಮ್ಮ ಕೊಡಗಿಂದ ಫುಲ್ ಡಿಸ್ಟ್ರಿಕ್ಟ್ ಕಡೆ ಇದೆ ಸರ್. ಇದು ಒಂದು ಹಬ್ಬು ಸರ್. ಇದು ಕೊಡ್ಲಿಪೇಟೆ, ಈ ನಾರ್ತ್ ಕೊಡಗು ಅಂತೀವಲ್ಲ ಸರ್, ನಾರ್ತ್ ಕೂರ್ಗಿನ ಒಂದು ಹಬ್ಬು. ಮಂಗಳೂರು ಹಾಸನಿಗೆ ಒಂದು ಜಂಕ್ಷನ್ ಇರೋದ್ರಿಂದ ಹಲವಾರು ಚಾಲಕರು ಶನಿವಾರ ಸಂತೆ ಹಾಗೆ ಕೊಡ್ಲಿಪೇಟೆಯಲ್ಲಿ ಇಲ್ಲಿದ್ದು ಹಲವಾರು ನೀವು ಹೇಳಿದಂಗೆ ಬಿಸಿಲು ಸೈಮಲ್ಲಿ ಬಿಸಿಲು, ಮಳೆಗಾಲದಲ್ಲಿ ನಾನು ನನ್ನ ಕ್ಷೇತ್ರದ ಮತದಾರ ಪರವಾಗಿ ಇಲ್ಲಿ ಸೇರಿದಂತ ಎಲ್ಲಾ ಜನತೆಗೆ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಇದೇ ರೀತಿಯಲ್ಲಿ ಮುಂದೆನೂ ನಿಮ್ಮ ಸ್ಪಂದನೆಗಳಿರಲಿ. ನಿಮ್ ಯಾವಾಗಲೂ ನಿಮ್ಮ ಗಡಿಲಿ ನಿಮ್ಮ ಆಶೀರ್ವಾದದಲ್ಲಿ ನಾವು ಬೆಳ್ಕೊಂಡು ಬರ್ತೀವಿ ಅಂತ ಹೇಳ್ತಾ, ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಆಡಳಿತ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಪಾಲಾಗಿದೆ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾಗಿತ್ತು. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಜೆಡಿಎಸ್ನ ಜಯಂತಿ ಅಧ್ಯಕ್ಷರಾಗಿ ಹಾಗೂ ಬಿಜೆಪಿಯ ಮೋಹಿನಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ವಾರ್ಡ್ ಸಂಖ್ಯೆ 10ರಲ್ಲಿ ಜೆಡಿಎಸ್ನಿಂದ ಜಯಂತಿ ಜಯಗಳಿಸಿದರೆ ವಾರ್ಡ್ ಸಂಖ್ಯೆ 3ರಲ್ಲಿ ಬಿಜೆಪಿಯಿಂದ ಮೋಹಿನಿ ಗೆಲುವು ದಾಖಲಿಸಿದರು. ಕೇವಲ 3 ಸದಸ್ಯರನ್ನು ಹೊಂದಿರುವ ಕಾಂಗ್ರೆಸ್ ತಟಸ್ಥವಾಗಿತ್ತು. ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ಎಂಪಿ ಅಪ್ಪಚ್ಚುರಂಜನ್ ಅವರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು. ನಮ್ಮ ಸೋಮವಾರಪೇಟೆ ಪಟ್ಟಣ ಪಂಚಾಯತಿ ಚುನಾವಣೆ ಇವತ್ತು ನಡೆದಿದೆ. ಅವಿರೋಧವಾಗಿ ನಮ್ಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇಬ್ಬರು ಆಯ್ಕೆ ಆಗಿರುವಂಥದ್ದು ಅತ್ಯಂತ ಸಂತೋಷದ ವಿಷಯ. ಅವರಿಬ್ಬರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. NDA ಏನು ನಮ್ಮ ಇಡೀ ರಾಜ್ಯದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಯಶಸ್ವಿಯಾಯಿತು, ಇಲ್ಲೂ ಕೂಡ ಯಶಸ್ವಿಯಾಗ್ತಾ ಮುಂದುವರಿತಾ ಬಂದಿದೆ. ಬನ್ನೂರಲ್ಲಿರ್ಬೋದು, ಹುಣಸೂರಲ್ಲಿರ್ಬೋದು, ಇವತ್ತು ಸೋಮವಾರಪೇಟೆಯಲ್ಲಿರ್ಬೋದು, ಎಲ್ಲರೂ ಕೂಡ ನಾವು ಯಶಸ್ವಿಗೊಂಡು ಮುಂದುವರಿತಾ ಇರ್ತೀವಿ. ಒಳ್ಳೆ ಆಡಳಿತ, ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲಿ ಪಟ್ಟಣ ಒಂದು ಪಂಚಾಯಿತಿ ಒಂದು ಏನು ಮಟ್ಟದಲ್ಲಿದೆ, ಅಲ್ಲಿ ಕೇಂದ್ರದಲ್ಲೂ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ವಿಕಸಿತ ಭಾರತಕ್ಕಾಗಿ ಮುಂದುವರಿತಾ ಹೋಗ್ತೀವಿ. 2047ರಲ್ಲಿ ಭಾರತವನ್ನು ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡಿ ಬರೋ ಪೀಳಿಗೆಗೆ ಒಳ್ಳೆಯ ವಾತಾವರಣ ಕೊಡೋದಕ್ಕೆ ನಾವೆಲ್ಲರೂ ಮುಂದೆ ಹೋಗ್ತಾ ಇದ್ದೀವಿ. 30 ವರ್ಷಗಳ ಕಾಲದಿಂದ ಭಾರತೀಯ ಜನತಾ ಪಕ್ಷದ ಅಧಿಕಾರದಲ್ಲಿ ಪಟ್ಟಣ ಪಂಚಾಯತನ್ನು ನಡೆಸ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಈ ಸಾರಿ ಕೂಡ NDA ಸಪೋರ್ಟ್ನಲ್ಲಿ ನಾವು ಅವಿರೋಧವಾಗಿ ಆಯ್ಕೆ ಆಗುವಂಥ ವ್ಯವಸ್ಥೆ ಕೂಡ ಆಗಿದೆ. ಕಾಂಗ್ರೆಸ್ನ ಸೀಟು ಕೇವಲ 3, ಹಾಗಾಗಿ ಅವರು ನಾಮಿನೇಷನನ್ನು ಫೈಲ್ ಮಾಡಲಿಲ್ಲ. ಇವತ್ತು ಹಲವಾರು ಡೆವಲಪ್ಮೆಂಟ್ಸ್ ಕೆಲಸವನ್ನು ನಮ್ಮ ಕಾಲದಲ್ಲಿ ಮಾಡಿದ್ದೇವೆ. ಈ ಬಿಲ್ಡಿಂಗ್ ಕೂಡ 5 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿರೋದು ನನ್ನ ಕಾಲದಲ್ಲಿ. ಬಸ್ ಸ್ಟ್ಯಾಂಡ್ ಕೂಡ ಎಷ್ಟೇ ವಿರೋಧವಿದ್ದರೂ ಕೂಡ ಅದನ್ನು ಒಡೆದು ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಕೂಡ ಬಿಲ್ಡಿಂಗನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ಈ ಕಟ್ಟಡವನ್ನು ಕೂಡ ನಾವು ನಮ್ಮ ಸರ್ಕಾರದಲ್ಲಿ ಮಾಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಹಾಗಾಗಿ ಹೆಚ್ಚಿನ ಡೆವಲಪ್ಮೆಂಟ್ ಪಾರ್ಕ್ಗಳಿರ್ಬೋದು, ಕೆರೆಗಳಿರ್ಬೋದು, ಇದನ್ನೆಲ್ಲ ಕೂಡ ಡೆವಲಪ್ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ಕೊಂಡು ಬಂದಿದ್ದೇವೆ. ಮುಂದಿನ ಬಿಜೆಪಿ ಘಟಕದ ಎಲ್ಲ ಜಿಲ್ಲಾ ಕಾರ್ಯದರ್ಶಿ, ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ತುಂಬ ಶ್ರಮಪಟ್ಟು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅವರ ಅವಕಾಶ ನಾವು ಉಪಯೋಗಿಸ್ಕೊಂಡು ಇದು ಮಾಡ್ತೀವಿ. ಅದೇ ರೀತಿ JDS ಅವರು ಇದು NDA ಇದರಿಂದ ನಾವು ಇಬ್ಬರು ಆಯ್ಕೆಯಾಗಿರೋದು. ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ದಿನಗಳಲ್ಲಿ ಏನು ಅನುದಾನ ಬರ್ತದೆ ಇದನ್ನು ನಾವು ಎಲ್ಲರ ಆಡಳಿತ ಮಂಡಳಿ ಇದ್ರದ್ದು ಮತ್ತು ನಮ್ಮ MLA ಸಾಹೇಬರು ಅಪ್ಪಚ್ಚುರಂಜನ್ ಅವ್ರ ಸಹಕಾರದಿಂದ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಆಡಳಿತದಲ್ಲಿ ನಾನು ಪಟ್ಟಣ ಪಂಚಾಯತಿಗೆ ಅವರು ಎಕ್ಸ್ಪೈರ್ಡ್ ಆದಮೇಲೆ ಕೋವಿಡಲ್ಲಿ ಅವ್ರು ತೀರೋದ ನಂತರ ನಾನು ಬೈ ಎಲೆಕ್ಷನಲ್ಲಿ ಗೆದ್ದಿದ್ದು. ಸೊ ಈಗ ಬೈ ಎಲೆಕ್ಷನಲ್ಲಿ ಗೆಲ್ಲೋದು ಅವತ್ತಿಂದ ಇವತ್ತಿನವರೆಗೂ ನಾನು ನಮ್ಮ ವಾರ್ಡಿಗಾಗಲಿ ಪಟ್ಟಣ ಪಂಚಾಯತಿ ಕೆಲಸಗಳ ಎಲ್ಲವೂ ಪ್ರತಿಯೊಂದು ಚೆನ್ನಾಗಿ ಮಾಡ್ಕೊಂಡು ಹೋಗಿ ಬಂದಿದ್ದೀನಿ. ಅದ್ರ ಜೊತೆಗೆ ನನಗೆ ಏನು ಸಪೋರ್ಟ್ ಮಾಡಿ ಗೆಲ್ಲಿಸಿದ್ರು ಅವರಿಗೆಲ್ಲರಿಗೂ ಸಮೇತ ಧನ್ಯವಾದಗಳು.
ನನ್ನ ಅತ್ತೆ ಇಷ್ಟು ವರ್ಷವೂ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ನಾನು ಅದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ನಮ್ಮ ಏನು ಸೋಮಪೇಟೆಯಲ್ಲಿ ಕಸದ ಸಮಸ್ಯೆ ಉಂಟು ಅದನ್ನು ನಾವು ಇಬ್ಬರು ಅಧ್ಯಕ್ಷ ಉಪಾಧ್ಯಕ್ಷರು ಸರಿ ಆಗಿದ್ದೀವಿ. ಅದನ್ನ ಜೊತೆಗೆ ನಿಂತು ಕಸ ವಿಲೇವಾರಿ ಘಟಕನ ಒಂದು ಪೂರ್ತಿ ಮಾಡಿ ನನ್ನ ಅತ್ತೆಗೆ ಒಂದು ಕನಸಿತ್ತು. ಅದು ಒಂದು ಕಸ ವಿಲೇವಾರಿ ಘಟಕನ ಮಾಡಬೇಕು, ಸೋಮಪೇಟೆಗೆ ಒಂದು ಸ್ವಚ್ಛತೆಯನ್ನು ಕೊಡಬೇಕು ಅನ್ನೋದೊಂದು ಕನಸಿತ್ತು. ಆ ಕನಸನ್ನು ನನಸು ಮಾಡ್ತೀನಿ. ರಾಜ್ಯ ಸರ್ಕಾರ 100% ಸುಭದ್ರವಾಗಿದ್ದು ಯಾವುದೇ ರೀತಿಯ ಗೊಂದಲ ಬೇಡ ಅಂತ ರಾಜ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಹಳ್ಳಿ ಬಳಿ ನಿರ್ಮಾಣ ಹಂತದಲ್ಲಿರುವ ಸಾರಿಗೆ ಬಸ್ ಡಿಪೋ ಕಾಮಗಾರಿಯಿಂದ ವೀಕ್ಷಣೆ ಮಾಡಿದ ಸಚಿವರು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಸಾರಿಗೆ ಸಂಸ್ಥೆ ಲಾಭ ಗಳಿಸುತ್ತಿದೆಯೋ ಇಲ್ಲವೋ ಎಂಬುದು ಮುಖ್ಯವಲ್ಲ. ರಾಜ್ಯದ ಜನತೆಗೆ ಉತ್ತಮ ಸೇವೆ ಒದಗಿಸುವುದು ನಮ್ಮ ಮುಖ್ಯ ಗುರಿ. ಗ್ಯಾರಂಟಿ ಯೋಜನೆಗಳು ಮುಂದಿನ 10 ವರ್ಷಗಳು ಕೂಡ ನಿರಾತಂಕವಾಗಿ ಮುಂದುವರಿಯಲಿದೆ ಎಂದು ತಿಳಿಸಿದರು. ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರ ಅವಧಿಯಲ್ಲಿ ಕುಶಾಲನಗರದಲ್ಲಿ ಸಾರಿಗೆ ನಿಲ್ದಾಣ ಸ್ಥಾಪನೆ ಮಾಡಲಾಗಿತ್ತು. ನಂತರದ ದಿನಗಳಲ್ಲಿ ಡಿಪೋ ಸ್ಥಾಪನೆಗೆ ಪ್ರಮುಖ ಬೇಡಿಕೆ ವ್ಯಕ್ತಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಬಸವನಹಳ್ಳಿಯಲ್ಲಿ 4 ಎಕರೆ ಪ್ರದೇಶದಲ್ಲಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಪೋ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಮಾರ್ಚ್ನಲ್ಲಿ ಲೋಕಾರ್ಪಣೆಗೊಳಿಸಲಾಗುತ್ತೆ ಎಂದು ಸಚಿವರು ತಿಳಿಸಿದರು. ಜಿಲ್ಲೆಯ ಜನರ ಬೇಡಿಕೆಯಂತೆ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಹೆಚ್ಚುವರಿ ಬಸ್ಗಳಿಗೆ ಸಲ್ಲಿಸಿದ ಕೋರಿಕೆಯಂತೆ ಕೆಲವು ಬಸ್ಗಳನ್ನು ಒದಗಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಸ್ ಒದಗಿಸಲು ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹಿಂದೆನೇ ಗುಂಡೂರಾಯರು ಕಾಲದಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು. ಡಿಪೋ ಆಗಬೇಕು ಅಂತ ಭಾಳ ವರ್ಷಗಳಿಂದ ಇಲ್ಲಿ ಡಿಮ್ಯಾಂಡ್ ಇತ್ತು ಅಲ್ವಾ. ಆಮೇಲೆ ಈಗ 4 ಎಕರೆ ಜಾಗನೂ ಕೂಡ ಕೊಟ್ಟಿದ್ದಾರೆ. ಒಟ್ಟು ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ಡಿಪೋ ಬರುತ್ತೆ. ಇದು ಶನಿವಾರ ಸಂತೆ ಅಲ್ಲೊಂದು ಬಸ್ ಸ್ಟ್ಯಾಂಡು ಸುಮಾರು 1.5 ಕೋಟಿ ಆಗುತ್ತೆ. ಕೂಡ್ಲಿಗಿನಲ್ಲೂ ಕೂಡ ಒಂದು ಬಸ್ ಸ್ಟ್ಯಾಂಡು ಕೇಳಿದ್ದಾರೆ, ಜಾಗ ಕೊಡಿ ಅಂತ. ಕೊಡ್ಲಿಪೇಟೆ ಅದು ಕೂಡ ಜಾಗ ಕೊಡಿ ಅಂತ ಹೇಳಿದ್ದೀನಿ. ಮತ್ತು ಬಸ್ಸುಗಳು ಕೂಡ ಇದೆಲ್ಲ ನಿಮ್ಮಲ್ಲೆಲ್ಲ ಗುಡ್ಗಾಡುಗಳೆಲ್ಲ ಇಲ್ಲಿ ಎಲ್ಲ ದೂರ ಅಲ್ಲೊಂದು ಮನೆ ಇರುತ್ತೆ. ಅದರಿಂದ ಬಸ್ ಸೌಕರ್ಯ ಹೆಚ್ಚು ಬೇಕು ಅಂತ ಮಂತರಗೌಡರು ಎಲ್ಲ ವಿಧಾನಸಭೆಯಲ್ಲೂ ಕೂಡ ಪ್ರಶ್ನೆ ಹಾಕಿದರು. ಮತ್ತು ನಾನು ಭೇಟಿ ಮಾಡಿದಾಗ ಕೂಡ ಅನೇಕ ಬಾರಿ ಹೇಳಿದರು. ಕೆಲವು ಕೊಟ್ಟಿದ್ದೀವಿ, ಇನ್ನೂ ಕೆಲವು ಮಾಡೋಕ್ಕೆ ಹೇಳಿದ್ದೀನಿಲ್ಲ. ನಮ್ಮ DC KSRTC ಅದೆಲ್ಲ ಕುಶಾಲನಗರಕ್ಕೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಡಿಪೋ ಪ್ರಾರಂಭ ಆಗಿದೆ. ಮಾರ್ಚಿಗೆ ಮುಂಚೆ ಮಾಡಿಕೊಡ್ತೀನಿ ಅಂತ ಗೌಡ್ರು ಹೇಳಿದ್ದಾರೆ. ಯಾಕೆಂದರೆ ಮರಗಳು ತೆಗಿಬೇಕಾಗಿತ್ತು, ಫಾರೆಸ್ಟ್ ಗೌರ್ಮೆಂಟ್ ಎಲ್ಲ ಬೇಕಾಗಿತ್ತು, ಆಗಿದೆ. 2-3 ಮರ ಇದೆಯಂತೆ. 6 ತಿಂಗಳು ಟೈಮ್ ಕೊಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇದರಲ್ಲಿ ಶನಿವಾರ ಸಂತೆ ಅದು ಕೂಡ 4-5 ತಿಂಗಳು ಆಗಿಬಿಡುತ್ತೆ. ಅದು ಬಿಟ್ಟರೆ ಕೊಡ್ಲಿಪೇಟೆ ಜಾಗ ಕೊಡಿ ಅಂತ ಕೇಳಿದ್ದೀನಿ. ಇಷ್ಟು ಬಿಟ್ಟರೆ ಸ್ವಲ್ಪ ಬಸ್ಸಸ್ ಕೇಳಿದ್ದಾರೆ. ವರ್ಕ್ಶಾಪ್ ಇನ್ನೂ ಜಾಗ ಎಲ್ಲ ಕೊಡಲಿ, ಜಾಗನೇ ಕೊಟ್ಟಿಲ್ಲ. ವರ್ಕ್ಶಾಪ್ ಕೇಳಿದರೆ ಅಷ್ಟು ಜಾಗ ಈಗ ತಾನೇ ಗಮನಕ್ಕೆ ಬಂದಿದೆ. ಅದನ್ನು ಕುಶಾಲನಗರ ಪಟ್ಟಣ ಶೈಕ್ಷಣಿಕವಾಗಿ, ಪ್ರವಾಸೋದ್ಯಮ ಹಾಗೂ ಔದ್ಯೋಗಿಕವಾಗಿ ವಿಸ್ತಾರವಾಗಿ ಬೆಳೆದಿದೆ. ಈ ಹಿನ್ನೆಲೆಯಲ್ಲಿ ಸಾರಿಗೆ ಬಸ್ ನಿಲ್ದಾಣವೊಂದ ಮೇಲ್ದರ್ಜೆಗೇರಿಸಬೇಕು. ನೆಲ ಅಂತಸ್ತು, ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸಿ ಉನ್ನತೀಕರಣಗೊಳಿಸಬೇಕಿದೆ. ಸಾರಿಗೆ ಬಸ್ ವರ್ಕ್ಶಾಪ್ ಕುಶಾಲನಗರ ಕೇಂದ್ರವಾಗಿಸಿ ವಿಭಾಗೀಯ ಕಚೇರಿ ಸ್ಥಾಪಿಸಬೇಕಿದೆ ಎಂದು ಒತ್ತಾಯಿಸಿ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ VP ಶಶಿಧರ್ ಸಚಿವರಿಗೆ ಮನವಿ ಸಲ್ಲಿಸಿದರು. ಸಾರಿಗೆ ವ್ಯವಸ್ಥೆನ ತಮ್ಮ ಅವಧಿಯಲ್ಲಿ ಮಾಡಿಕೊಂಡಿದ್ದಾರೆ. ಅದು ಉದ್ಘಾಟನೆ ಕೂಡ ಈಗ ಶಾಸಕರ ಸಮಯವನ್ನು ಕಾಯ್ತಾ ಇದ್ದಾರೆ. ಬಹಳ ಕುಗ್ರಾಮಗಳು, ಬಹಳ ದಶಕಗಳ ಕಡೆ ಬೇಡಿಕೆ ಇತ್ತು. ನಮ್ಮ ಕೂಡಿಗೆ, ಭುವನಗಿರಿ, ಸಿಗಿಹೊಸೂರು ಅಂತ ಹೇಳ್ಬಿಟ್ಟು ಸೋಮವಾರಪೇಟೆ ತಲುಪಿದ್ರೆ ಆ ಮಾರ್ಗದ ಸಂಚಾರಕ್ಕೂ ಕೂಡ ಅವಕಾಶ ಮಾಡಿಕೊಟ್ರಿ. ಅದಕ್ಕೆ ಗ್ರಾಮಸ್ಥರ ಪರವಾಗಿ ಅವರೊಂದು ಅಭಿನಂದನೆ ಸಲ್ಲಿಕೆ ಮಾಡಿದ್ದಾರೆ. ಇದೇ ಸಂದರ್ಭ ಬಸ್ ಸೌಕರ್ಯ ದೊರಕಿದ ಗ್ರಾಮದ ಪ್ರಮುಖರು ಸಚಿವರು ಹಾಗೂ ಶಾಸಕ ಡಾಕ್ಟರ್ ಮಂತರಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಕೆಪಿಸಿಸಿ ಸದಸ್ಯರಾದ ಮಂಜುನಾಥ್ ಗುಂಡೂರಾವ್, ನಟೇಶ್ ಗೌಡ, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ KP ಚಂದ್ರಕಲಾ, ಕಾಂಗ್ರೆಸ್ ಪ್ರಮುಖರಾದ ಲೋಕೇಶ್, TP ಹಮೀದ್, ಕಿರಣ್ ಕೃಷ್ಣೇಗೌಡ, ಸುನೀತಾ, ಅರುಣ್ ರಾವ್, BD ಅಣ್ಣಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ?
ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism. NSS, NCC, Sports, Cultural and other co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ವಿರಾಜಪೇಟೆಯ ಮೂರ್ನಾಡು ರಸ್ತೆಯ ಶ್ರೀ ಕಾವೇರಿ ಗಣೇಶೋತ್ಸವ ಸಮಿತಿ ವತಿಯಿಂದ 34ನೇ ವರ್ಷದ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಮುಖ್ಯ ಅತಿಥಿಯಾಗಿ ನೂತನ ಸಂಸದ ಯದುವೀರ್ ಒಡೆಯರ್ ಆಗಮಿಸಿದ್ರು. ಈ ಸಂದರ್ಭ ಮಾತನಾಡಿದ ಸಂಸದ ಯದುವೀರ್ ಒಡೆಯರ್, ರಾಜ್ಯದಲ್ಲೇ ಉತ್ತಮ ರೀತಿಯಲ್ಲಿ ಗೌರಿ ಗಣೇಶ ಉತ್ಸವ ಆಚರಣೆ ದಕ್ಷಿಣ ಕೊಡಗಿನ ವಿರಾಜಪೇಟೆಯಲ್ಲಿ ನಡೆಯುತ್ತಿದ್ದು, ನಗರದ ಸುಮಾರು 22 ಭಾಗಗಳಲ್ಲಿ ಗೌರಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿ ವಿಶೇಷವಾಗಿ ಪೂಜೆ ಸಲ್ಲಿಸಿ ಬಳಿಕ ಸಾಮೂಹಿಕವಾಗಿ ಅನಂತ ಪದ್ಮನಾಭ ಚತುರ್ಥಿಯಂದು ಉತ್ಸವ ಮೂರ್ತಿಗಳ ವಿಸರ್ಜನೆ ನಗರದ ಗೌರಿ ಕೆರೆಯಲ್ಲಿ ನೆರವೇರಿಸುತ್ತಾರೆ. ಇದು ಉತ್ತಮ ಕಾರ್ಯವೆಂದು ತಿಳಿಸಿದರು. ನಾಮಗಳು ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಮಗೆ ಸ್ವಾತಂತ್ರ್ಯ ಹೋರಾಟ ಸಮಯದ ಹಿಂದೆ ನಮ್ಮ ಗೌರಿ ಗಣಪತಿ ಹಬ್ಬ ಬರೀ ಒಂದು ವಿಧಿಯಾಗಿತ್ತು. ನಮ್ಮ ಮನೆಯಲ್ಲಿ ನಾವು ಅದನ್ನ ಆಚರಣೆ ಮಾಡ್ತಾ ಆ ವಿಧಿಯನ್ನು ಅನುಸರಿಸಿ ನಾವು ಮುಂದುವರಿತಾ ಹೋಗ್ತಾ ಇದ್ದೀವಿ. ಅದು ಒಂದು ಮನೆಗೆ ಸೀಮಿತ ಆಗಿರುವಂಥದ್ದು ಒಂದು ಆಚರಣೆ ಆಗಿದೆ. ಮನೆಯಲ್ಲಿ ಮನೆಯವರು ಕುಟುಂಬ ಸಮೇತ ಈ ಒಂದು ಆಚರಣೆ ಮಾಡ್ತಾ ಮುಂದುವರಿತಾ ಹೋಗ್ತಾರೆ. ಸ್ವಾತಂತ್ರ್ಯ ಹೋರಾಟ ಯಾವಾಗ ಶುರುವಾಗಿತ್ತು ಆವಾಗ ಮೊದಲನೇದಾಗಿ ಒಂದು ರೀತಿ ದಾದಾಬಾಯಿ ನವರೋಜಿ ಅಂತ ಇದ್ದಿದ್ರು. ಅವ್ರು ಹೇಳ್ತಾ ಇದ್ರು, ನಮ್ಮ ಬ್ರಿಟಿಷರು ಆಳ್ವಿಕೆನೇ ಸರಿ, ನಾವು ಯಾವ ಮಟ್ಟಕ್ಕೆ ನಾವು ಒಂದು ಒಳ್ಳೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಡ್ತೀವಿ, ನಮ್ಮಲ್ಲೂ ಒಂದು ತಿಳುವಳಿಕೆ ಬಂದಾಗ ಆವಾಗ ನಮಗೆ ಸ್ವಾತಂತ್ರ್ಯ ಬರಬೇಕು.
ಆದರೆ ಏನು ಈ ಲಾಲ್ ಬಾಲ್ ಪಾಲ್ ಟ್ರಿಯೋ ಅಂತ ಏನು ಬಂತು, ಲಾಲಾ ಲಾಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್, ಇವರಿಬ್ಬರು 3 ಜನ ಅವರು ಇಲ್ಲ ನಾವು ಭಾರತ ಆಗಲೇ ಸಿದ್ಧ ಆಗಿದೆ, ಪ್ರಾಚೀನ ಕಾಲದಿಂದಲೂ ನಾವು ಒಂದು ಕಲ್ಚರಲಿ ಅಡ್ವಾನ್ಸ್ ಸೊಸೈಟಿ, ಈಗಿನ ಕಾಲದಲ್ಲಿ ನಿಮ್ಮ ಒಂದು ದುರಾಡಳಿತದಿಂದ ನಾವು ಹಿಂದುಳಿದ ಒಂದು ಆರ್ಥಿಕ ಒಂದು ವ್ಯವಸ್ಥೆ ಆಗಿದೆ, ನಾವು ಆಗಲೇ ಒಗ್ಗಟ್ಟಾಗಿದ್ದೀವಿ, ಕಲ್ಚರಲಿ ವಿ ಆರ್ ವೆರಿ ಮಚ್ ಅಡ್ವಾನ್ಸ್ಡ್ ಅಂತ ಹೇಳಿ ಈ ಒಂದು ಗಣೇಶೋತ್ಸವ ಮೂಲಕ ಅವರು ಸ್ವಾತಂತ್ರ್ಯ ಹೋರಾಟವನ್ನು ಶುರು ಮಾಡಿದರು. ಕಾವೇರಿ ಗಣೇಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಕೀಲ ವಿಜಿ ರಾಕೇಶ್, ಉತ್ಸವ ಸಮಿತಿಯ ಅಧ್ಯಕ್ಷ ನಂಬುಡಮಾಡ ಆನಂದ, ಮಾಚಿಮಂಡ ಸುವಿನ್ ಗಣಪತಿ, ಉದ್ಯಮಿ ಹೇಮಂತ್, ಕನ್ನಡ ಸಾಹಿತ್ಯ ಅಕಾಡೆಮಿಯ ವಿಮಲ ದಶರಥ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ನಮ್ಮ ಕಾವೇರಿ ಗಣೇಶೋತ್ಸವ ಸಮಿತಿ ವತಿಯಿಂದ ನಾವು 34ನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸಿದ್ದೇವೆ. ನಮ್ಮ ಸಮಿತಿ ವತಿಯಿಂದ ನಿತ್ಯವೂ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದೇವೆ. ಈ ದಿನ 3ನೇ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ನಾವು ಸಂಸದರನ್ನು ಕೋರಿಕೊಂಡ ಮೇಲೆಗೆ ಅವರು ಭಾಳ ಪ್ರೀತಿಯಿಂದ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಈ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಗಣೇಶನ ಪೂಜೆಯನ್ನು ಮಾಡಿ ನಮ್ಮ ಗಣೇಶನ ಪ್ರಸಾದವನ್ನು ಸ್ವೀಕರಿಸಿ ಹಾಗೂ ಕಾವೇರಿ ಗಣೇಶೋತ್ಸವ ಸಮಿತಿ ವತಿಯಿಂದ ಆಯೋಜಿಸಿದ್ದ ಅಂಥ ಒಂದು ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡು ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ನಮ್ಮ ಬಗ್ಗೆ ಬಹಳ ಮೆಚ್ಚುಗೆ ಮಾತನಾಡಿದ್ದಾರೆ. ಸೋಮವಾರಪೇಟೆ ತಾಲೂಕಿನಿಂದ ಕುಶಾಲನಗರ ತಾಲೂಕು ವ್ಯಾಪ್ತಿಗೆ ಆಗಮಿಸಿದ ಸುವರ್ಣ ಸಂಭ್ರಮ ಕನ್ನಡ ಜ್ಯೋತಿ ರಥವನ್ನು ಕುಶಾಲನಗರ ತಾಲೂಕು ಆಡಳಿತ ಪುರಸಭೆ ವತಿಯಿಂದ ಬೈಚನಹಳ್ಳಿ ಮಾರಮ್ಮ ದೇವಾಲಯದ ಬಳಿ ಸ್ವಾಗತಿಸಲಾಯಿತು. ತಹಶೀಲ್ದಾರ್ ಕಿರಣ್ ಗೌರಯ್ಯ, ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಸೇರಿದಂತೆ ಕನ್ನಡಪರ ಸಂಘಟನೆಗಳು, ಸಾಹಿತ್ಯ ಪರಿಷತ್, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು, ಜನಪ್ರತಿನಿಧಿಗಳು ರಥವನ್ನು ಬರಮಾಡಿಕೊಂಡರು. ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಡೋಲು ಕುಣಿತದೊಂದಿಗೆ ರಥವನ್ನು ಪಟ್ಟಣದಲ್ಲಿ ಮೆರವಣಿಗೆ ನಡೆಸಲಾಯಿತು. ನೈಮ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳ 10 ದಿನಗಳ ತರಗತಿಗಳ 2ನೆಯ ಭಾನುವಾರದ ತರಬೇತಿ ಕಾರ್ಯಾಗಾರವು ನೆಲ್ಲಿಹುದಿಕೇರಿ ಗ್ರಂಥಾಲಯ ಮತ್ತು ಅರಿವು ಕೇಂದ್ರದಲ್ಲಿ ನಡೆಯಿತು. ನೈಮ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಕೆಎಂ ಮುಸ್ತಫಾ ತರಗತಿಯನ್ನು ಉದ್ಘಾಟಿಸಿದರು. ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ತರಬೇತಿ ಶಿಬಿರಕ್ಕೆ ಆಗಮಿಸಿ ನೈಮ ಸಂಸ್ಥೆಯ ಸಮಾಜಮುಖಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಹೆಚ್ಚಿನ ತರಬೇತಿಗೆ ಅವಶ್ಯಕವಿರುವ ನೆರವು ನೀಡುವುದಾಗಿ ತಿಳಿಸಿದರು. ನೆಲ್ಲಿಹುದಿಕೇರಿಯಲ್ಲಿ ನಮ್ಮ ನೈಮ ಚಾರಿಟಬಲ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಮಕ್ಕಳಿಗೆ PDO ಕಾಂಪಿಟೇಟಿವ್ ಎಕ್ಸಾಮು, KS, PDO ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ವೈಯಕ್ತಿಕವಾಗಿ ಅವರೇ ಮಕ್ಕಳಿಗೆ ಕೋಚಿಂಗ್ ಕೊಡಲಿಕ್ಕೆ ಜವಾಬ್ದಾರಿ ತೊಗೊಂಡಿದ್ದಾರೆ. ಖುಷಿ ಏನಂತಂತಂದರೆ ಇಲ್ಲಿ ಹಲವಾರು ಮಕ್ಕಳು ಅಂದರೆ ನೀವು ಹೇಳ್ದಂಗೆ ಬರೀ ನೆಲ್ಲಿಹುದಿಕೇರಲ್ಲ, ಪಕ್ಕದ ಊರವರು ಎಲ್ಲ ಮಕ್ಕಳು ಬಂದು ಇವತ್ತು ಕ್ಲಾಸಿಗೆ ಕೂತಿ ನಮ್ಮ ಸ್ಥಳೀಯರಾದಂಥ ಫೀಕ್ ಸರ್ ಅವರು ಹಾಗೆ ಇನ್ನೊಬ್ಬರು ರಕ್ಷಿತ್ ಅಂತ ಇವತ್ತು ಕ್ಲಾಸ್ ತೊಗೊತಾ ಇದ್ದಾರೆ. ಪ್ರತಿ ಶನಿವಾರ ಪ್ರತಿ ಭಾನುವಾರದಲ್ಲಿ ಒಂದೊಂದು 2 ಗಂಟೆ ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅವಕಾಶ ನಮ್ಮ ಮಕ್ಕಳು ಮಾಡ್ಕೊಂಡಿದ್ದಂಥ ಕೆಲಸ ನಮ್ಮ ನೈಮ ಅಸೋಸಿಯೇಷನ್ ಅವರು ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸ್ತೀನಿ. ತರಬೇತುದಾರರಾಗಿ ಕೊಡಗು ಮೂಲದ ಬೆಂಗಳೂರು CID ಇನ್ಸ್ಪೆಕ್ಟರ್ ರಫೀಕ್ ಕೆಎ ಮೆಂಟಲ್ ಎಬಿಲಿಟಿ ವಿಷಯದ ಕುರಿತು ತರಬೇತಿಯನ್ನು ನೀಡಿದರು. ಶಿಕ್ಷಣ ಫೌಂಡೇಶನ್ ವ್ಯವಸ್ಥಾಪಕರಾಗಿರುವ ರಕ್ಷಿತ್ ಎಲ್ಲ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ವಿಧಾನ ಕುರಿತು ತರಬೇತಿಯನ್ನು ನಡೆಸಿಕೊಟ್ರು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಧನಲಕ್ಷ್ಮಿ, ನೈಂಬಾ ಸಂಸ್ಥೆಯ ಅಧ್ಯಕ್ಷ ನೌಶಾದ್ OM, ಕಾರ್ಯದರ್ಶಿ PK ಮುಸ್ತಫಾ, ಸಂಸ್ಥೆಯ ಪೋಷಕರಾದ KM ಬಶೀರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಬಿಡಿಸುವಾಗ ಆನ್ಸರ್ ಬರೀರಿ. ಫಸ್ಟ್ 2 ಈ ತರ ಬರೀರಿ.
ಗೊತ್ತಾಯ್ತಾ ಎಲ್ರಿಗೂ? ಓಕೆ, ನೆಕ್ಸ್ಟ್ ಗೊತ್ತಾಗಬಾರ್ದು ಅಂತ ಕೋಡಿಂಗ್ ಡಿಕೋಡಿಂಗ್ ಗೊತ್ತಾಯ್ತಾ? ಏನಾದರೂ ಸೀಕ್ರೆಟ್ ನಾವು ಬರ್ತಾರೆ ಇನ್ನೊಬ್ಬರಿಗೂ ಅದಕ್ಕೆ ಅರ್ಥ ನಿಮ್ಮ ಇಬ್ಬರಲ್ಲೇ ಗೊತ್ತಿರಬೇಕು. ಈಗ ನಾನು ಹೇಳಿದೆ ಅಲ್ಲ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಸ್ಟೋರಿ ಆ ಥರ. ಓಕೆ, ಬರ್ದ್ರ ಬೇಗ ಸಿ ಕಲ್ಕ ನೀವು ಬರ್ಕೊಳ್ಳಿ. ಹಿಂಗೆ ಅಡ್ಡ ಬರೆಯೋದಕ್ಕಿಂತ ಹಿಂಗೆ ಒಟ್ಟಿಗೆ 33 ಸೀರಿಯಲ್ ನಂಬರ್ ಯಾರು ಬಂದಿದ್ದಿಲ್ಲ. 33ನೇದರಲ್ಲಿ ಫಸ್ಟ್ ಇಂಡಿಯನ್ ಆರ್ಮಿಗೆ ನಾನು, ಯಾಕಂದ್ರೆ ಅಲ್ಲಿ ಎಲ್ಲ ಹಿಂದಿಯಲ್ಲಿ ಇರ್ತಿತ್ತು. ನಾವು ಸೌತ್ ಇರೋದ್ರಿಂದ ನಮ್ಮ ಹಿಂದಿ ಪ್ರಾಬ್ಲಮ್ ಇರ್ತದೆ ಅಂತೇಳಿ ಸೌತ್ ಅವರಿಗೆ ಇದು ಸಿಗ್ತಾ ಇರ್ತಿಲ್ಲ. ನನ್ನಿಂದ ಫಸ್ಟ್ ಸ್ಟಾರ್ಟ್ ಆಯ್ತು. ನಂದು ಆದ್ಮೇಲೆ ನನ್ನ ಸ್ಟೂಡೆಂಟ್ 2-3 ಜನ. ವಿರಾಜಪೇಟೆಯ ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿಯ ವತಿಯಿಂದ ಅಲ್ಲಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆದ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಾಹೆ ಅಭಿಯಾನ ಕಾರ್ಯಕ್ರಮದಲ್ಲಿ PM ಜನ್ಮನ್ ಕಾರ್ಯಕ್ರಮದಡಿಯಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಬುಧವಾರ ಅಲ್ಲಿನ ಗಿರಿಜನರಿಗೆ ವೈದ್ಯಕೀಯ ಇಲಾಖೆ ವತಿಯಿಂದ ಕೆಂಪು ರಕ್ತ ಕಣಗಳ ಕೊರತೆ ಸ್ಥಳದಲ್ಲೇ ಆಯುಷ್ಮಾನ್ ಕಾರ್ಡ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ, ಜನ್ಧನ್ ಖಾತೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ, ಭೀಮಾ ಯೋಜನೆ, PM ಸುರಕ್ಷಾ ಭೀಮಾ ಯೋಜನೆ ಹಾಗೂ ಆಧಾರ್ ಜೋಡಣೆ ಕಾರ್ಯಕ್ರಮ ಒಂದೇ ಸೂರಿನ ಅಡಿಯಲ್ಲಿ ನಡೆಸಲು ಜಿಲ್ಲಾಡಳಿತ ಆಯೋಜನೆ ಮಾಡಿತ್ತು. ಆದರೆ ಆಧಾರ್ ಕಾರ್ಡ್ಗೆ ಜೋಡಣೆ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸದೇ ಇರುವುದು ಎಷ್ಟು ಸರಿ ಅಂತ ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚೆಂಗೇಟಿರ ರಾಜ ಸೋಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲಾಡಳಿತದ ವತಿಯಿಂದ PM ಜನ್ಮನ್ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಬಿಟ್ಟಂಗಾಲ ಪಂಚಾಯಿತಿ ವ್ಯಾಪ್ತಿಯ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅದರ ಪ್ರಕಾರ ಕಾರ್ಯಕ್ರಮದಲ್ಲಿ ಮೂಲವಾಗಿ ಆಧಾರ್ ಕಾರ್ಡ್ ಇಲ್ಲದವರಿಗೆ ಆಧಾರ್ ಕಾರ್ಡ್ ಮಾಡಿಕೊಡೋದು ಮತ್ತು ಜನ್ಧನ್ ಯೋಜನೆಗೆ ಬ್ಯಾಂಕ್ ಖಾತೆ, ಅದರ ಮೇಲೆ ರೇಷನ್ ಕಾರ್ಡು, ಜಾತಿ ದೃಢೀಕರಣ ಪತ್ರ, ಆದಾಯ ದೃಢೀಕರಣ ಪತ್ರ, ಸಂಬಂಧಪಟ್ಟ ಇಲಾಖೆಗಳನ್ನ ಕರೆಸಿ ಈ ದಿನ ಪ್ರೋಗ್ರಾಮ್ ಮಾಡ್ತೀವಿ ಅಂತೇಳಿ ಕಾರ್ಯಕ್ರಮ ನಡೆಸಿದ್ರು. ಬಟ್ ಕಾರ್ಯಕ್ರಮದಲ್ಲಿ ನೋಡಿದಲ್ಲಿ ಮೂಲವಾಗಿ ಬೇಕಾಗಿರೋದೇ ಆಧಾರ್ ಕಾರ್ಡದು ಫ್ರಾಂಚೈಸಿನ ಕರೆಸಲಿಲ್ಲ. ಬಂದವ್ರ ಹತ್ರ ಫೋನ್ ನಂಬರ್ ಇಸ್ಕೊಂಡು ನಾವು ಇನ್ನೊಂದು ದಿವಸ ನಮ್ಮ ಅವರು ಡಿಪಾರ್ಟ್ಮೆಂಟ್ ಅವರು ಬರಲಿಲ್ಲ, ಆ ಸಿಸ್ಟಮ್ ಇಲ್ಲ, ನಾವು ಅಲ್ಲಿಗೆ ಇದು ಡಿಸ್ಟಿಕ್ಕು ಇದಕ್ಕೆ ಮಾಹಿತಿ ಕೊಟ್ಟಿದ್ದೀವಿ ಅಂತೇಳಿ ಎಲ್ಲ ಮಾಡಿದ್ರು. ಬಂದವರೆಲ್ಲ ಕೆಲಸ ಬಿಟ್ಟು ಬಂದವರು ಮತ್ತು ಸಾಹುಕಾರರು ಕೆಲಸವನ್ನು ಕರ್ಕೊಂಡು ಬಂದವರು ಎಲ್ಲರೂ ಇವತ್ತು ಬಂದು ಸುಮ್ಮನೆ ವಾಪಸ್ ಹೋದರು. ನೂರಾರು ಜನಗಳಿದ್ದು ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲಿಲ್ಲ ಅವರು ಅಷ್ಟೇ. ಇದಕ್ಕೆ ಮುಖ್ಯವಾಗಿ ಬೇಕಾದವರು ಟ್ರೈಬಲ್ಸ್ ಕೆಲಸ ಎಲ್ಲ ಬಿಟ್ಟು ಬಂದಿದ್ದಾರೆ. ಅವರು ಕೂಲಿ ಯಾರು ಕೊಡ್ತಾರೆ? ಸದಸ್ಯರಾದ ಕಂಜಿತಂಡ ಸಂಧ್ಯಾ ಉತ್ತಪ್ಪ ಮಾತನಾಡಿ, ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲದೆ ಆಗಮಿಸಿದ ನೂರಾರು ಕಾರ್ಮಿಕರು ಹಾಗೂ ಇವರನ್ನು ಕರೆತಂದ ತೋಟದ ಮಾಲೀಕರು ಬಂದ ದಾರಿಗೆ ಸುಂಕ ಇಲ್ಲದೆ ಮರಳಿ ಹೋದರು. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ, ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು.
ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್. Shining senses in your life. Desirable designs gives you treasured memory. Sharda Jewelers. Very silk. ನಗರದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಚೇರಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಗಣಪತಿ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ನಗರದಲ್ಲಿ ನಡೆಯಿತು. ಬುಧವಾರ ಮಧ್ಯಾಹ್ನ ಗಣಪತಿಗೆ ಮಹಾಪೂಜೆ ಸಲ್ಲಿಸಿ ಹೂಗಳಿಂದ ಸಿಂಗಾರ ಮಾಡಿದ್ದ ಅಲಂಕೃತ ಮಂಟಪದಲ್ಲಿ ಕುಳ್ಳಿರಿಸಿ ನಗರದ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಬಳಿಕ ನಗರದ ಗೌರಿಕೆರೆಯಲ್ಲಿ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಯಿತು. ಪೊನ್ನಂಪೇಟೆ ತಾಲೂಕಿನ ಕಿರುಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ವಿನಾಯಕ ಬಳಗದ ವತಿಯಿಂದ ಹೊಂದಿಕೊಪ್ಪಲಿನ ಕನ್ನಂಬಾಡಿ ಎಂಬ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದ 34ನೇ ವರ್ಷದ ಶ್ರೀ ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನೋತ್ಸವ ವಿಜೃಂಭಣೆಯಿಂದ ಜರುಗಿತು. ಶ್ರೀ ಕನ್ನಂಬಾಡಿ ಎಂಬ ದೇವಸ್ಥಾನದ ಅರ್ಚಕರಾದ ಅಪ್ಪಣ್ಣ, ಕೀರ್ತನ್ ಹಾಗೂ ರಾಜು ಅವರ ನೇತೃತ್ವದಲ್ಲಿ 4 ದಿನಗಳ ಕಾಲ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮಂಗಳವಾರ ಸಂಜೆ ಶ್ರೀ ವಿನಾಯಕ ಬಳಗದ ಅಧ್ಯಕ್ಷ ಅಭಿಷೇಕ್ ಅವರ ಮುಂದಾಳತ್ವದಲ್ಲಿ ವಿದ್ಯುತ್ ದೀಪಾಲಂಕೃತ ಮಂಟಪದಲ್ಲಿ ಶ್ರೀ ಗೌರಿ ಗಣೇಶ ಮೂರ್ತಿಗಳನ್ನು ಕುಳ್ಳಿರಿಸಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಡಿಜೆ ಮತ್ತು ಸಿಡಿಮದ್ದು ಪ್ರದರ್ಶನದೊಂದಿಗೆ ಮೆರವಣಿಗೆ ನಡೆಯಿತು. ಹೊಂದಿಕೊಪ್ಪಲು ಮುಖ್ಯ ರಸ್ತೆಯಲ್ಲಿ ಸಾಗಿ ಶ್ರೀ ಮಹದೇಶ್ವರ ದೇವಸ್ಥಾನದ ಪ್ರಥಮ ರಸ್ತೆಯವರೆಗೂ ಹಾಗೂ ಕುಟ್ಟಿಚಾತ ದೇವರ ರಸ್ತೆಯವರೆಗೂ ಸಾಗಿ ಹೊಂದಿಕೊಪ್ಪಲಿಂದ ಕೀರೆಹೊಳೆಯಲ್ಲಿ ಉತ್ಸವ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಯಿತು. ಶ್ರೀ ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತಾದಿಗಳು ದೇವರ ತೀರ್ಥ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಈ ಸಂದರ್ಭ ವಿನಾಯಕ ಬಳಗದ ಉಪಾಧ್ಯಕ್ಷ HR ಹರೀಶ್, ರತೀಶ್, ಪುನೀತ್, ರಂಗಸ್ವಾಮಿ, ಸಿದ್ದೇಶ್, ಕೀರ್ತನ್, ಪ್ರಜ್ವಲ್, ರಾಕೇಶ್, ಪ್ರಸಾದ್, ಹರೀಶ್, HD ದರ್ಶಿನಿ ಹಾಗೂ ಶ್ರೀ ವಿನಾಯಕ ಬಳಗದ ಸದಸ್ಯರು ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ.
ಗ್ಲೋಬಲ್ ಜ್ಞಾನ್ ಅಕಾಡೆಮಿಯ 5ನೇ ಜಾಗತಿಕ ಅತ್ಯುತ್ತಮ ಶಿಕ್ಷಕರು ಅತ್ಯುತ್ತಮ ಸಮುದಾಯ ಶಿಕ್ಷಕ ಪ್ರಶಸ್ತಿ 2024ರ ವರ್ಗಕ್ಕೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಶಿಕ್ಷಕಿ ನಮ್ರೀನ್ ಆಸಿಫ್ ಪಡ್ಕೊಂಡಿದ್ದಾರೆ. ಭಾಗವಹಿಸಿದ 1,000 ಶಿಕ್ಷಕರಲ್ಲಿ ನಮ್ರೀನ್ ಅವರ ಪ್ರೊಫೈಲನ್ನು ಮೊದಲ ಸುತ್ತಿಗೆ ಟಾಪ್ 100 ಮೆರಿಟ್ ಲಿಸ್ಟ್ ಫೈನಲಿಸ್ಟಿಗೆ ಆಯ್ಕೆ ಮಾಡಲಾಯಿತು. 2ನೇ ಸುತ್ತಿನಲ್ಲಿ ಅವರು ಟಾಪ್ 15 ಅತ್ಯುತ್ತಮ ಶಿಕ್ಷಕ ಸಮುದಾಯ ಪ್ರಶಸ್ತಿ ವಿಭಾಗದಲ್ಲಿ ಸ್ಥಾನವನ್ನು ಪಡ್ಕೊಂಡ್ರು ಮತ್ತು ವರ್ಗದ ಅತ್ಯುತ್ತಮ ಸಮುದಾಯ ಶಿಕ್ಷಕ ಪ್ರಶಸ್ತಿ 2024 ತಮ್ಮದಾಗಿಸಿಕೊಂಡ್ರು. ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ಪೀಕರ್ UT ಖಾದರ್ ಅವರ ಉಪಸ್ಥಿತಿಯಲ್ಲಿ ಎಲ್ಲ ಶಿಕ್ಷಕರಿಗೆ ಸನ್ಮಾನ ಮಾಡಲಾಯಿತು. ಕರ್ನಾಟಕದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ MLC ನಾಸಿರ್ ಅಹಮದ್, ಉಪಕುಲಪತಿಗಳಾದ ಪ್ರೊಫೆಸರ್ ಸುಬ್ರಹ್ಮಣ್ಯ ಯಡಿಪಡಿತಾಯ, ಗ್ಲೋಬಲ್ ಜ್ಞಾನ ಅಕಾಡೆಮಿ ಯುನೈಟೆಡ್ ನೇಷನ್ಸ್ ಭಾರತದ MD ಡಾಕ್ಟರ್ ರುಕ್ಸಾನಾ ಹಾಸನ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕತ್ತಲೆಕಾಡು ಜೇನುಕೊಲ್ಲಿ ಗ್ರಾಮದ ಶ್ರೀ ವಿನಾಯಕ ಸೇವಾ ಟ್ರಸ್ಟ್ ಸಮಿತಿ ವತಿಯಿಂದ 18ನೇ ವರ್ಷದ ಗೌರಿ ಗಣೇಶೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಸೆಪ್ಟೆಂಬರ್ 7ರಂದು ಭಾರತ ಮಾತಾ ಪೂಜೆ ಹಾಗೂ ಧ್ವಜಾರೋಹಣ ನೆರವೇರಿಸಿ ಗಣೇಶ ಮೂರ್ತಿಯನ್ನು ಟ್ರಸ್ಟ್ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಅಂದು ಸಂಜೆ ಸ್ಥಳೀಯ ವಿದ್ಯಾರ್ಥಿಗಳು ಸ್ಥಳೀಯರು ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು. 8ರಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಜರುಗಿತು. ಮಡಿಕೇರಿಯ ರಾಮಾಂಜನೇಯ ಭಜನಾ ಮಂಡಳಿಯ ಸದಸ್ಯರು ಭಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸೆಪ್ಟೆಂಬರ್ 9ರಂದು ಮಧ್ಯಾಹ್ನ ಮಹಾಪೂಜೆ ಬಳಿಕ ವಿದ್ಯುತ್ ದೀಪಾಲಂಕೃತ ಮಂಟಪದಲ್ಲಿ ಗ್ರಾಮದ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ನಡೆಸಿ ಬಳಿಕ ಕ್ಲೋಸ್ಬರ್ನ್ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ಬಿಡು ನೀಡದೆ ಸುರಿದ ಮಳೆಯ ನಡುವೆಯೂ ಸಾರ್ವಜನಿಕರು ಅತ್ಯುತ್ಸಾಹದಿಂದ ಗಣೇಶನ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಟ್ರಸ್ಟ್ ಅಧ್ಯಕ್ಷ ಹೊಂದಪ್ಪ, ಉಪಾಧ್ಯಕ್ಷ ಚಂದ್ರಶೇಖರ್ ರೈ, ಕಾರ್ಯದರ್ಶಿ ಬ್ರಿಜೇಶ್, ಖಜಾಂಚಿ ನವೀನ್, ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಅಶೋಕ, ಖಜಾಂಚಿ ಸತೀಶ್ ರೈ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮಡಿಕೇರಿಯ ಕೊಹಿನೂರು ರಸ್ತೆಯ ಹಿಂದೂ ಯುವಶಕ್ತಿಯಿಂದ 37ನೇ ವರ್ಷದ ಶ್ರೀ ಗಣೇಶೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಶ್ರೀ ಗಣೇಶ ಚತುರ್ಥಿಯಂದು ಕೊಹಿನೂರು ರಸ್ತೆಯ ಮೋನಪ್ಪ ಮೋಟಾರ್ ವರ್ಕ್ಸ್ ಶಾಪ್ನಲ್ಲಿ ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಬೆಳಿಗ್ಗೆ ಆಭರಣರೂಢ ಗಣಪನಿಗೆ ಗಣಹೋಮ, ಮಹಾಪೂಜೆ, ಮಹಾಮಂಗಳಾರತಿ ನಡೆಯಿತು. ಮಧ್ಯಾಹ್ನ ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಸಂಜೆ ಸಾಂಪ್ರದಾಯಿಕ ಮೆರವಣಿಗೆಯ ಮೂಲಕ ತೆರಳಿ ಶ್ರೀ ರಾಜರಾಜೇಶ್ವರಿ ದೇವಾಲಯ ಸಮೀಪದ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ಮೆರವಣಿಗೆಗೆ ಮಂಗಳೂರಿನ ನಾಸಿಕ್ ಬ್ಯಾಂಡ್ ತಂಡ ವಿಶೇಷ ಮೆರುಗನ್ನು ನೀಡಿತು. ಮೆರವಣಿಗೆಯಲ್ಲಿ ಹಿಂದೂ ಯುವಶಕ್ತಿ ಸಮಿತಿಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು.